ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಕರ್ನಾಟಕದ ಕೈಗಾರಿಕೆಗಳು ಎಂಬಂತಹ ಚಾಪ್ಟರ್ನಿಂದ ಸಕ್ಕರೆ ಕೈಗಾರಿಕೆಯ ಉಪ ಉದ್ಯಮಗಳು ಯಾವುವು? ಸಕ್ಕರೆ ಕೈಗಾರಿಕೆಯು ಕೂಡ ಕರ್ನಾಟಕದ ಬೃಹತ್ ಪ್ರಮಾಣದ ಕೈಗಾರಿಕೆಗಳಲ್ಲಿ ಒಂದಾಗಿದೆ ಮಕ್ಕಳೇ. ಓಕೆ, ಇದು ಕೃಷಿ ಆಧಾರಿತವಾದಂತಹ ಕೈಗಾರಿಕೆ. ಸೊ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಗಳಿಗೆ ಬೇಕಾದಂತಹ ಎಲ್ಲ ಸ್ಥಾನೀಕರಣ ಅಂಶಗಳು ಇವೆ. ಓಕೆ, ಉತ್ತಮ ಹವಾಮಾನ ಇರ್ಬೋದು, ವಿದ್ಯುತ್ ಸರಬರಾಜು ಇರ್ಬೋದು, ಸ್ಥಳೀಯ ಮಾರುಕಟ್ಟೆ ಇತ್ಯಾದಿ. ಸೊ ಇವಾಗ ಸಕ್ಕರೆ ಕೈಗಾರಿಕೆಯ ಉಪ ಉದ್ಯಮಗಳು ಯಾವುವು ಅಂತಂದ್ರೆ ಕಾಗದ ತಯಾರಿಕೆ ಮತ್ತು ಮದ್ಯಸಾರ ಉತ್ಪಾದನೆ. ಓಕೆ, ಕಬ್ಬಿನ ಸಿಪ್ಪೆಯಿಂದ ಕಾಗದಗಳನ್ನ ತಯಾರಿಸುವಂಥದ್ದು. ಓಕೆ, ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿ ಇವು ಸಕ್ಕರೆ ಕಾರ್ಖಾನೆಯಲ್ಲಿ ಅಥವಾ ಸಕ್ಕರೆ ಉದ್ಯಮದಲ್ಲಿ ದೊರೆಯುವ ಉಪ ಉತ್ಪನ್ನಗಳು. ಓಕೆನಾ, ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿ, ಕಬ್ಬನ್ನ ಉಪಯೋಗಿಸಿ ಸಕ್ಕರೆಯನ್ನ ತಯಾರು ಮಾಡಲಾಗತ್ತೆ. ಓಕೆ, ಸೊ ಕಬ್ಬಿನ ಸಿಪ್ಪೆಯನ್ನ ಕಾಗದ ತಯಾರಿಕೆಗೆ ಬಳಸಲಾಗತ್ತೆ. ಅದೇ ರೀತಿ ಕಾಕಂಬಿಯನ್ನ ಮದ್ಯಸಾರ ಉತ್ಪಾದನೆಗೆ ಬಳಸಲಾಗತ್ತೆ ಮಕ್ಕಳೇ. ಓಕೆನಾ, ಸೊ ಕಬ್ಬಿನ ಸಿಪ್ಪೆಯನ್ನ ಕಾಗದ ತಯಾರಿಕೆಯಲ್ಲಿ ಮತ್ತು ಇಂಧನವಾಗಿಯೂ ಕೂಡ ಬಳಸಲಾಗುತ್ತೆ. ಅದೇ ರೀತಿ ಕಾಕಂಬಿಯನ್ನ ಮದ್ಯಸಾರವನ್ನ ತಯಾರಿಸಲು ಉಪಯೋಗಿಸಲಾಗುತ್ತೆ. ಕಬ್ಬಿನ ಸಿಪ್ಪೆ ಹಾಗೂ ಕಾಕಂಬಿಗಳು ಸಕ್ಕರೆ ಕೈಗಾರಿಕೆಯ ಪ್ರಮುಖ ಉಪ ಉತ್ಪನ್ನಗಳು. ಆದ್ದರಿಂದ ಸಕ್ಕರೆ ಕೈಗಾರಿಕೆಯ ಉಪ ಉದ್ಯಮ ಯಾವುದು? ಕಾಗದ ತಯಾರಿಕೆ ಮತ್ತು ಮದ್ಯಸಾರ ಉತ್ಪಾದನೆ. ಓಕೆ, ಥ್ಯಾಂಕ್ ಯು.